ಫಾರ್ಟಿಫೈಡ್ ರೈಸ್ ಯಾವ ರೀತಿ ನ್ಯೂಟ್ರಿಷನ್ ಆಗುತ್ತೆ, ವಿಟಮಿನ್ ಆಗುತ್ತೆ, ಯಾವ ರೀತಿ ಹೆಲ್ಪ್ ಆಗುತ್ತೆ ಇವತ್ತಿನ ಲೈಫ್ ಸ್ಟೈಲ್ಗೆ? ವೈಟಮಿನ್ ಎ, ವೈಟಮಿನ್ ಬಿ ವೈಟಮಿನ್ಸ್ ಏನಿದೆ ಅವುಗಳು, ಮತ್ತು B12 ಇಂಪಾರ್ಟೆಂಟಾಗಿ B12, B3 ಇವುಗಳು, ಜೊತೆಗೆ ಐರನ್ ಮತ್ತು ಜಿಂಕ್ ಏನು ಫೋರ್ಟಿಫೈಡ್ ಆಗಿದೆ ಇದರಲ್ಲಿ, ಫಾಲಿಕ್ ಆ್ಯಸಿಡ್. ತುಂಬ ಜನ ಅನಿಮಿಯಾಯಿಂದ ಬಳಲ್ತಾ ಇದ್ದಾರೆ. ಈವನ್ ಎಲ್ಲ ಫುಡ್ ಅಫೋರ್ಡ್ ಮಾಡೋದಕ್ಕೆ ಶಕ್ತಿ ಇದ್ದವರು ಕೂಡ ಅನಿಮಿಕ್ ಆಗಿರೋ ಅಂಥ ಕಂಡೀಷನ್ಗಳು ಜಾಸ್ತಿ ಇದೆ. ಸೊ ಅಂಥವ್ರಿಗೆ ಇದು ಭಾಳ ಉಪಯೋಗ ಆಗುತ್ತೆ. ಅದ್ರ ಜೊತೆಗೆ ಬಿ ವೈಟಮಿನ್ಸ್ ಭಾಳ ಮುಖ್ಯ ನಮ್ಮ ದೇಹಕ್ಕೆ, ನಮ್ಮ ಬ್ರೈನ್ ಫಂಕ್ಷನ್ಗೆ, ನಮ್ಮ ದೇಹದ ಫಂಕ್ಷನ್ಗೆ, ನಮ್ಮ ಇದು ಏನು ಪ್ರೊಡಕ್ಟಿವಿಟಿ ಚೆನ್ನಾಗಿರೋದಕ್ಕೆ, ಸುಸ್ತು ಕಮ್ಮಿ ಆಗೋದಕ್ಕೆ, ಅಥವಾ ನಾವು ಪ್ರತಿದಿನದ ಕೆಲಸನ ಸರಾಗವಾಗಿ ಮಾಡ್ಕೋಬೇಕು ಅಂದರೆ ನಮಗೆ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಭಾಳ ಮುಖ್ಯ. ಅದರಲ್ಲೂ ಬಿ ವೈಟಮಿನ್ಸ್ ಭಾಳ ಮುಖ್ಯ, ಎಸ್ಪೆಷಲಿ ಆರ್ ಕಾಗ್ನೇಟಿವ್ ಫಂಕ್ಷನ್. ಇಂಥ ಸಂದರ್ಭದಲ್ಲಿ ಅದು ಇದರಲ್ಲಿ ಇರೋದ್ರಿಂದ ಇದು ನಮಗೆ ಭಾಳ ಒಳ್ಳೆಯ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದುವರೆಗೆ ಸರ್ಕಾರ ಏನು ರೇಷನ್ ಅಕ್ಕಿ ಅಂತ ಏನು ಕೊಡ್ತಾ ಇದೆ ಅದರಲ್ಲಿ ಈ ಫೋರ್ಟಿಫೈಡ್ ರೈಸ್ ಇದೆ. ಭಾಳಷ್ಟು ಜನರಿಗೆ ಆ ಕನ್ಫ್ಯೂಷನ್ ಇದೆ, ಇದು ಯಾಕೆ ರೈಸು ಹೀಗೆ ದಪ್ಪ ಆಗ್ತಿದೆ, ಅದು ಯಾಕೆ ಇದರಿಂದ ನಮಗೆ ಪ್ಲಾಸ್ಟಿಕ್ ಅಕ್ಕಿನೇನು? ಖಂಡಿತ ಅಲ್ಲ, ಫೋರ್ಟಿಫೈಡ್ ರೈಸ್ ಅದು. ಅದರಿಂದ ದೇಹಕ್ಕೆ ಕಡಿಮೆ ಆಗುವಂಥ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಏನಿದೆ ಅದು ನಮ್ಮ ದೇಹಕ್ಕೆ ಸೇರುತ್ತೆ. ಸರ್ಕಾರ ಒಂದು ಒಳ್ಳೆ ಇನಿಷಿಯೇಟಿವ್ ತೊಗೊಂಡಿತ್ತು, ಅದನ್ನು ತುಂಬ ಒಳ್ಳೆ ಪ್ರಾಡಕ್ಟನ್ನು ರಿಲೀಸ್ ಮಾಡಿತ್ತು. ಈಗ ರೇಷನ್ ಅಕ್ಕಿ ತಗೊಳ್ಳದೇ ಇರುವಂಥ, ಅಂದರೆ ನಾವು ಸಾಮಾನ್ಯವಾಗಿ ಅಂಗಡಿನಲ್ಲಿ ಅಕ್ಕಿ ಕೊಂಡ್ಕೊಂಡು ಬರುವಂಥವರಿಗೆ ಇದು ಒಂದು ಒಳ್ಳೆ ಆಪ್ಷನ್. ಯಾಕೆಂತಂದರೆ ಅವರಿಗೆ ಸಿಗ್ತಾ ಇದ್ದಿದ್ದು, ಯಾರಿಗೆ ಮಾಲ್ನ್ಯೂಟ್ರಿಷನ್ ಇದೆ ಅಂತ ಜನ ಆ್ಯಕ್ಚುಲಿ ಸರ್ಕಾರ ನಿರ್ಧಾರ ಮಾಡಿ ಬಡವರಿಗೆ ಏನು ಕೊಡ್ತಾ ಇತ್ತು ಅವರಿಗೆ ಸಿಗ್ತಾ ಇದ್ದಿದ್ದನ್ನು ಇದು ಈಗ ನಾವೇ ನಮ್ಮ ಅಂಗಡಿನಲ್ಲಿ ಹೋಗಿ ಅಂಥದ್ದೊಂದು ರೈಸನ್ನು ಕೊಂಡ್ಕೊಳ್ಳೋಕ್ಕಾಗುತ್ತೆ. ಮತ್ತು ಆ ಮೂಲಕ ತುಂಬ ಮಾಲ್ನ್ಯೂಟ್ರಿಷನನ್ನು ಅಡ್ರೆಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಅಂದರೆ ಮುಖ್ಯವಾಗಿ ನಾವು ಬಹಳಷ್ಟು ಕಾಯಿಲೆಗಳನ್ನು ದೂರ ಇಡೋದಕ್ಕೆ ಕೂಡ ಸಹಾಯ ಆಗುತ್ತೆ. ಆ ಕಾರಣಕ್ಕೆ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಏನು ಹೇಳ್ತೀವಿ ಅದನ್ನು ದೂರ ಇಡೋದಕ್ಕೆ ಕೂಡ ಭಾಳ ಸಹಾಯ ಮಾಡುತ್ತೆ. ಆ ಕಾರಣಕ್ಕೆ ಈ ರೈಸ್ ಭಾಳ ಮುಖ್ಯ ಆಗುತ್ತೆ.